ನಮಸ್ಕಾರ. ನನ್ನ ಹೆಸರು ಸಂಗಮ್ಮ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾವು ಸ್ವಾತಂತ್ರ್ಯ ದಿನವನ್ನು ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ. ಅದು ನಮಗೆ ಯಾವುದೇ ಬಹುಮಾನ ಆಗಿ ದೊರಕಿಲ್ಲ, ಹೊರತಾಗಿ ಸಾವಿರಾರು ವೀರರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಭಗತ್ ಸಿಂಗ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮುಂತಾದವರು. 1919ರಲ್ಲಿ ಏಪ್ರಿಲ್ 13ರಂದು ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಶಾಂತಿಯುತ ಸಂಘಟನೆಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜನರು ಸೇರಿಕೊಂಡಿದ್ದರು. ಯುವತಿಯರು, ಯುವಕರು, ಪುರುಷರು, ಮುದುಕರು, ಮುದುಕಿಯರು, ಮಕ್ಕಳು. ಅಲ್ಲಿ ಜನರಲ್ ಡಯರ್ ಅವರು ಯಾವುದೇ ಸೂಚನೆಯನ್ನು ನೀಡದೆ ಎಲ್ಲರ ಮೇಲೆ ಗುಂಡಿನ ದಾಳಿಯನ್ನು ಪ್ರಾರಂಭಿಸುತ್ತಾರೆ ಹಾಗೂ 400 ಜನರು ಮರಣಾಗುತ್ತಾರೆ ಹಾಗೂ 1000ಕ್ಕೂ ಹೆಚ್ಚು ಜನರು ಗಾಯಗೊಳಗಾಗುತ್ತಾರೆ. ಅದೇ ಮಣ್ಣನ್ನು ಭಗತ್ ಸಿಂಗ್ ಅವರು ತಮ್ಮ ಊಟದ ಡಬ್ಬಿಯಲ್ಲಿ ಧರಿಸಿಕೊಂಡು ಸ್ವಚ್ಛವಾದ ಜಾಗದಲ್ಲಿ ನೆಲೆಸಿ ಅದನ್ನು ಹಣೆಗೆ ತಿಲಕವೆಂದು ಧರಿಸುತ್ತಾರೆ. ಅವರು ತುಂಬ ಚಿಕ್ಕ ವಯಸ್ಸಿನಲ್ಲಿ ಮರಣ ಹೊಂದಿದರು. 23ನೇ ವಯಸ್ಸಿನಲ್ಲಿ ಅವರು ಮರಣ ಹೊಂದಿದರು. ಅವರ ಧೈರ್ಯ, ತ್ಯಾಗ, ನಿಷ್ಠೆ ನಮ್ಮಲ್ಲಿ ಬರಬೇಕು.